Hi friends, welcome to Easy English Learning through Kannada class 8B. ಈ ಕ್ಲಾಸ್ನಲ್ಲಿ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ನ ನೆಗೆಟಿವ್ ಸೆಂಟೆನ್ಸ್ಗಳನ್ನ ದಿನದ ಬೇರೆ ಬೇರೆ ಸಂದರ್ಭಗಳಲ್ಲಿ ಹೇಗೆ ಬಳಸಬೇಕು ಅನ್ನೋದನ್ನ ಕಲ್ತ್ಕೊಳ್ಳೋಣ. ಐ ಡು ನಾಟ್ ಗೆಟ್ ಅಪ್ ಅಟ್ 6 in the morning. ನಾನು ಬೆಳಿಗ್ಗೆ 6 ಗಂಟೆಗೆ ಏಳುವುದಿಲ್ಲ. ಶಿ ಡಸ್ ನಾಟ್ ವೇಕ್ ಅಪ್ ಅರ್ಲಿ ಇನ್ ದ ಮಾರ್ನಿಂಗ್. ಅವಳು ಮುಂಜಾನೆ ಬೇಗ ಏಳುವುದಿಲ್ಲ. ಐ ಡು ನಾಟ್ ಬ್ರಷ್ ಮೈ ಟೀತ್ ಫಾರ್ ಮೋರ್ ದೆನ್ 2 minutes. ನಾನು 2 ನಿಮಿಷಗಳಿಗಿಂತ ಹೆಚ್ಚು ಕಾಲ ಹಲ್ಲುಜ್ಜುವುದಿಲ್ಲ. ಇಲ್ಲಿ 2 ನಿಮಿಷಗಳ ಬದಲಿಗೆ ನೀವು ಸಮಯವನ್ನ ಹೆಚ್ಚು ಕಡಿಮೆ ಮಾಡಿ ಹಾಕೊಂಡು ಪ್ರಾಕ್ಟೀಸ್ ಮಾಡಬಹುದು. ಹಾಗೆ ಐ ಡು ನಾಟ್ ವರ್ಕ್ಔಟ್ ಎವ್ರಿ ಡೇ. ನಾನು ಪ್ರತಿದಿನ ವರ್ಕೌಟ್ ಮಾಡುವುದಿಲ್ಲ. ಅಂದ್ರೆ ನಾನು ಪ್ರತಿದಿನ ವ್ಯಾಯಾಮವನ್ನ ಮಾಡುವುದಿಲ್ಲ ಅನ್ನುವಂತಹ ಅರ್ಥವನ್ನ ಕೊಡ್ತಾ ಇದೆ. ಐ ಡು ನಾಟ್ ಗೋ ಫಾರ್ ಅ ವಾಕ್ ಎವ್ರಿ ಡೇ. ನಾನು ಪ್ರತಿದಿನ ವಾಕಿಂಗ್ ಹೋಗುವುದಿಲ್ಲ. ಐ ಡು ನಾಟ್ ಪ್ರಾಕ್ಟೀಸ್ ಯೋಗ ಡೈಲಿ. ನಾನು ಪ್ರತಿದಿನ ಯೋಗಾಭ್ಯಾಸ ಮಾಡುವುದಿಲ್ಲ. ಐ ಡು ನಾಟ್ ಲೈಕ್ ಹಾಟ್ ಬಾತ್. ನನಗೆ ಬಿಸಿ ನೀರಿನ ಸ್ನಾನ ಇಷ್ಟವಿಲ್ಲ. ಅಥವಾ ನಾನು ಬಿಸಿ ನೀರಿನ ಸ್ನಾನವನ್ನು ಇಷ್ಟಪಡುವುದಿಲ್ಲ ಅಂತ ಬೇಕಾದ್ರೂ ನೀವು ಇಲ್ಲಿ ಹೇಳ್ಬೋದು. ಹಾಟ್ ಬಾತ್ ಬದಲಿಗೆ ನೀವು ಬೇರೆ ಪದವನ್ನ ಹಾಕೊಂಡು ವಾಕ್ಯಗಳ ರಚನೆಯನ್ನ ಮಾಡಬಹುದು. ಐ ಡು ನಾಟ್ ಲೈಕ್ ಕೋಲ್ಡ್ ಬಾತ್. ಐ ಡು ನಾಟ್ ಲೈಕ್ ಸ್ಟೀಮ್ ಬಾತ್. ಹೀಗೆ ಬೇರೆ ಬೇರೆ ರೀತಿಯಲ್ಲಿ ಹೇಳ್ಬೋದು. ಐ ಡು ನಾಟ್ ಟೇಕ್ ಮಚ್ ಟೈಮ್ ಟು ಹ್ಯಾವ್ ಬಾತ್. ನಾನು ಸ್ನಾನ ಮಾಡಲು ಹೆಚ್ಚು ಸಮಯ ತೆಗೆದುಕೊಳ್ಳುವುದಿಲ್ಲ. ಐ ಡು ನಾಟ್ ಸ್ಕಿಪ್ ದ ಬ್ರೇಕ್ಫಾಸ್ಟ್. ನಾನು ಉಪಹಾರವನ್ನು ಬಿಡುವುದಿಲ್ಲ. ಅಂದ್ರೆ ಉಪಹಾರವನ್ನ ಪ್ರತಿದಿನ ಮಾಡುತ್ತೇನೆ ಅನ್ನುವಂತಹ ಅರ್ಥವನ್ನ ಇದು ಕೊಡ್ತಾ ಇದೆ. ಹಿ ಡಸ್ ನಾಟ್ ಹ್ಯಾವ್ ಬ್ರೇಕ್ಫಾಸ್ಟ್ ಎವ್ರಿ ಡೇ. ಅವನು ಪ್ರತಿದಿನ ಉಪಹಾರ ಸೇವಿಸುವುದಿಲ್ಲ. ಐ ಡು ನಾಟ್ ಈಟ್ ಹೆವಿ ಬ್ರೇಕ್ಫಾಸ್ಟ್. ನಾನು ಭಾರಿ ಉಪಹಾರವನ್ನು ತಿನ್ನುವುದಿಲ್ಲ. ಅಂದ್ರೆ ಹೆಚ್ಚು ಉಪಹಾರವನ್ನ ತಿನ್ನುವುದಿಲ್ಲ ಅಂತ ಅರ್ಥ ಕೊಡ್ತಾ ಇದೆ. ಶಿ ಡಸಂಟ್ ವಾಂಟ್ ಟು ಈಟ್ ದೋಸಾ. ಅವಳು ದೋಸೆ ತಿನ್ನಲು ಬಯಸುವುದಿಲ್ಲ. ದೋಸಾ ಬದಲಿಗೆ ಬೇರೆ ಬೇರೆ ತಿಂಡಿಗಳನ್ನ ಹಾಕೊಂಡು ಅಭ್ಯಾಸವನ್ನ ಮಾಡಬಹುದು. ಶಿ ಡಸಂಟ್ ವಾಂಟ್ ಟು ಈಟ್ ಇಡ್ಲಿ. ಶಿ ಡಸಂಟ್ ವಾಂಟ್ ಟು ಈಟ್ ಚಪಾತಿ. ಶಿ ಡಸಂಟ್ ವಾಂಟ್ ಟು ಈಟ್ ರೈಸ್. ಶಿ ಡಸಂಟ್ ವಾಂಟ್ ಟು ಈಟ್ ರೋಟಿ. ಹಾಗೆ ಐ ಡು ನಾಟ್ ಡ್ರಿಂಕ್ ಇದರ್ ಕಾಫಿ ಆರ್ ಟೀ. ನಾನು ಕಾಫಿ ಅಥವಾ ಟೀ ಕುಡಿಯುವುದಿಲ್ಲ. ಐ ಡು ನಾಟ್ ಈಟ್ ಸ್ವೀಟ್ಸ್ ಅಟ್ ಬ್ರೇಕ್ಫಾಸ್ಟ್. ಬೆಳಗಿನ ಉಪಹಾರದಲ್ಲಿ ನಾನು ಸಿಹಿ ತಿನ್ನುವುದಿಲ್ಲ. ಐ ಡು ನಾಟ್ ಕುಕ್ ಬ್ರೇಕ್ಫಾಸ್ಟ್ ಎವ್ರಿ ಡೇ. ನಾನು ಪ್ರತಿದಿನ ಉಪಹಾರವನ್ನ ತಯಾರಿ ಮಾಡುವುದಿಲ್ಲ. ಅಂದ್ರೆ ಉಪಹಾರವನ್ನ ಪ್ರಿಪೇರ್ ಮಾಡೋದಿಲ್ಲ ಅನ್ನುವಂತಹ ಅರ್ಥವನ್ನ ಇದು ಕೊಡ್ತಾ ಇದೆ. ಹಿ ಡಸ್ ನಾಟ್ ಈಟ್ ಹೆಲ್ದಿ ಬ್ರೇಕ್ಫಾಸ್ಟ್. ಅವನು ಆರೋಗ್ಯಕರ ಉಪಹಾರ ಸೇವಿಸುವುದಿಲ್ಲ. ಮೈ ಕಿಡ್ಸ್ ಡು ನಾಟ್ ಡ್ರಿಂಕ್ ಮಿಲ್ಕ್ ಇನ್ ದ ಮಾರ್ನಿಂಗ್. ನನ್ನ ಮಕ್ಕಳು ಬೆಳಿಗ್ಗೆ ಹಾಲು ಕುಡಿಯುವುದಿಲ್ಲ. ಮೈ ಕಿಡ್ಸ್ ಡು ನಾಟ್ ಲೈಕ್ ಟು ಈಟ್ ವೆಜಿಟಬಲ್ಸ್. ನನ್ನ ಮಕ್ಕಳು ತರಕಾರಿ ತಿನ್ನಲು ಇಷ್ಟಪಡುವುದಿಲ್ಲ. ಐ ಡು ನಾಟ್ ಗೋ ಟು ಆಫೀಸ್ ಟುಡೇ. ನಾನು ಇವತ್ತು ಆಫೀಸಿಗೆ ಹೋಗಲ್ಲ. ಹಾಗೆ ಶಿ ಡಸ್ ನಾಟ್ ಡ್ರೈವ್ ಟು ಆಫೀಸ್. ಅವಳು ಕಾರಿನಲ್ಲಿ ಕಚೇರಿಗೆ ಹೋಗುವುದಿಲ್ಲ. ಹಿ ಡಸ್ ನಾಟ್ ಮಿಸ್ ದ ಟ್ರೈನ್ ಟು ಆಫೀಸ್. ಅವನು ಆಫೀಸಿಗೆ ಹೋಗುವ ರೈಲನ್ನು ತಪ್ಪಿಸುವುದಿಲ್ಲ. ಐ ಡು ನಾಟ್ ಬಿ ಲೇಟ್ ಟು ಆಫೀಸ್. ನಾನು ಆಫೀಸಿಗೆ ತಡವಾಗಿ ಬರುವುದಿಲ್ಲ. ವಿ ಡು ನಾಟ್ ವರ್ಕ್ ಟುಗೆದರ್. ನಾವು ಒಟ್ಟಿಗೆ ಕೆಲಸ ಮಾಡುವುದಿಲ್ಲ. ಹಿ ಡಸ್ ನಾಟ್ ವರ್ಕ್ ಆನ್ ಕಾಂಟ್ರಾಕ್ಟ್ ಬೇಸಿಸ್. ಅವನು ಗುತ್ತಿಗೆ ಆಧಾರದ ಮೇಲೆ ಕೆಲಸ ಮಾಡುವುದಿಲ್ಲ. ಶಿ ಡಸ್ ನಾಟ್ ನೀಡ್ ಮೈ ಹೆಲ್ಪ್. ಅವಳಿಗೆ ನನ್ನ ಸಹಾಯ ಬೇಕಾಗಿಲ್ಲ. ಐ ಡು ನಾಟ್ ಡೂ ಎನಿಥಿಂಗ್ ಇನ್ ಅ ಹರಿ. ನಾನು ಅವಸರದಲ್ಲಿ ಏನನ್ನೂ ಮಾಡುವುದಿಲ್ಲ. ಐ ಡು ನಾಟ್ ಮೇಕ್ ಕಾಮೆಂಟ್ಸ್. ನಾನು ಕಾಮೆಂಟ್ಗಳನ್ನು ಮಾಡುವುದಿಲ್ಲ. ಶಿ ಡಸಂಟ್ ಲೈಕ್ ಟು ಬ್ಲೇಮ್ ಎನಿಬಡಿ. ಅವಳು ಯಾರನ್ನು ದೂಷಿಸಲು ಇಷ್ಟಪಡುವುದಿಲ್ಲ. ಹಿ ಡಸಂಟ್ ವೇಸ್ಟ್ ಟೈಮ್. ಅವನು ಸಮಯ ವ್ಯರ್ಥ ಮಾಡುವುದಿಲ್ಲ. ಇಲ್ಲಿ ವೇಸ್ಟ್ ಟೈಮ್ ಬದಲಿಗೆ ನೀವು ಬೇರೆ ಬೇರೆ ಪದವನ್ನ ಹಾಕೋಬಹುದು. ಹಿ ಡಸಂಟ್ ವೇಸ್ಟ್ ಪವರ್. ಹಿ ಡಸಂಟ್ ವೇಸ್ಟ್ ವಾಟರ್. ಹಾಗೆ ಹಿ ಡಸಂಟ್ ವಾಂಟ್ ಟು ಗೋ ಟು ದ ಪಾರ್ಟಿ. ಅವನು ಪಾರ್ಟಿಗೆ ಹೋಗಲು ಬಯಸುವುದಿಲ್ಲ. ಐ ಡು ನಾಟ್ ಮೀಟ್ ಮೈ ಫ್ರೆಂಡ್ಸ್ ಎವ್ರಿ ಡೇ. ನಾನು ಪ್ರತಿದಿನ ನನ್ನ ಸ್ನೇಹಿತರನ್ನು ಭೇಟಿಯಾಗುವುದಿಲ್ಲ. ಐ ಡು ನಾಟ್ ಬಾದರ್ ಮಚ್ ಅಬೌಟ್ ಇಟ್. ನಾನು ಅದರ ಬಗ್ಗೆ ಹೆಚ್ಚು ತಲೆಕೆಡಿಸಿಕೊಳ್ಳುವುದಿಲ್ಲ. ಸೊ ಇಲ್ಲಿ ನೀವು ಅಬೌಟ್ ಇಟ್ ಬದಲಿಗೆ ಬೇರೆ ಬೇರೆ ಪದಗಳನ್ನು ಉಪಯೋಗಿಸಬಹುದು. ಐ ಡು ನಾಟ್ ಬಾದರ್ ಮಚ್ ಅಬೌಟ್ ಹಿಮ್. ಐ ಡು ನಾಟ್ ಬಾದರ್ ಮಚ್ ಅಬೌಟ್ ಹರ್. ಐ ಡು ನಾಟ್ ಬಾದರ್ ಮಚ್ ಅಬೌಟ್ ದಿಸ್ ವರ್ಕ್. ಹಾಗೆ ಶಿ ಡಸ್ ನಾಟ್ ಡಿಸ್ಟರ್ಬ್ ಮೀ. ಅವಳು ನನಗೆ ತೊಂದರೆ ಕೊಡುವುದಿಲ್ಲ. ಯು ಡು ನಾಟ್ ವರಿ ಅಬೌಟ್ ಇಟ್. ನೀನು ಅದರ ಬಗ್ಗೆ ಚಿಂತಿಸಬೇಡ. ಯು ಡೋಂಟ್ ಕೇರ್ ಟು ಹಿಮ್. ನೀನು ಅವನಿಗೆ ಹೆದರಬೇಡ. ಯು ಡು ನಾಟ್ ಮೈಂಡ್ ಇಟ್. ನೀನು ಅದರ ಬಗ್ಗೆ ತಲೆಕೆಡಿಸಿಕೊಳ್ಳಬೇಡ. ಇಲ್ಲಿಯೂ ಸಹ ಇಟ್ ಬದಲಿಗೆ ನೀವು ಬೇರೆ ಬೇರೆ ಪದಗಳನ್ನ ಉಪಯೋಗಿಸಬಹುದು. ಹೇಗೆ ಯು ಡು ನಾಟ್ ಮೈಂಡ್ ಹಿಸ್ ವರ್ಡ್ಸ್. ಯು ಡು ನಾಟ್ ಮೈಂಡ್ ಹಿಸ್ ಕಾಮೆಂಟ್ಸ್.
You do not mind her presence. You do not mind her absence. ಹಾಗೆ he does not go wrong. ಅವನು ತಪ್ಪು ಮಾಡುವುದಿಲ್ಲ. I don't want it. ನನಗೆ ಅದು ಬೇಡ. ಇಲ್ಲಿ ಇಟ್ ಬದಲಿಗೆ ಬೇರೆ ಬೇರೆ ಪದಗಳನ್ನು ಉಪಯೋಗಿಸಬಹುದು. I don't want break. I don't want leave. ಹಾಗೆ he does not have so much money. ಅವನ ಬಳಿ ಅಷ್ಟು ಹಣವಿಲ್ಲ. She does not have patience. ಅವಳಿಗೆ ತಾಳ್ಮೆ ಇಲ್ಲ. I do not hear you. ನಾನು ನಿನ್ನ ಮಾತನ್ನು ಕೇಳುವುದಿಲ್ಲ. I do not like his work. ನನಗೆ ಅವನ ಕೆಲಸ ಇಷ್ಟವಿಲ್ಲ. ಹಾಗೆ a student in the class doesn't study well. ತರಗತಿಯಲ್ಲಿ ಒಬ್ಬ ವಿದ್ಯಾರ್ಥಿ ಚೆನ್ನಾಗಿ ಓದುವುದಿಲ್ಲ. This girl doesn't like pets. ಈ ಹುಡುಗಿ ಸಾಕುಪ್ರಾಣಿಗಳನ್ನು ಇಷ್ಟಪಡುವುದಿಲ್ಲ. That boy doesn't eat chocolates. ಆ ಹುಡುಗ ಚಾಕೊಲೇಟ್ಗಳನ್ನು ತಿನ್ನುವುದಿಲ್ಲ. This dog does not bark much. ಈ ನಾಯಿ ಹೆಚ್ಚು ಬೊಗಳುವುದಿಲ್ಲ. This person in blue shirt does not work well. ನೀಲಿ ಶರ್ಟ್ನ ವ್ಯಕ್ತಿ ಸರಿಯಾಗಿ ಕೆಲಸ ಮಾಡುವುದಿಲ್ಲ. The man next to you does not oblige you. ನಿಮ್ಮ ಪಕ್ಕದಲ್ಲಿರುವ ವ್ಯಕ್ತಿ ನಿಮ್ಮ ಮಾತನ್ನು ಕೇಳುವುದಿಲ್ಲ. ಇಲ್ಲಿ ಹೇಗೆ ಬೇರೆ ಬೇರೆ ಸಬ್ಜೆಕ್ಟ್ಗಳನ್ನು ಉಪಯೋಗಿಸಿ ವಾಕ್ಯಗಳನ್ನು ರಚನೆ ಮಾಡಬಹುದು ಅನ್ನೋದನ್ನ ಗಮನಿಸಿ. ಹಾಗೆ ಮೆನಿ ಸ್ಟೂಡೆಂಟ್ಸ್ ಡು ನಾಟ್ ಪ್ಲೇ ಕ್ರಿಕೆಟ್. ಅನೇಕ ವಿದ್ಯಾರ್ಥಿಗಳು ಕ್ರಿಕೆಟ್ ಆಡುವುದಿಲ್ಲ. ಮೋಸ್ಟ್ ಪೀಪಲ್ ಡು ನಾಟ್ ಡ್ರಿಂಕ್ ಆಲ್ಕೋಹಾಲ್. ಹೆಚ್ಚಿನ ಜನರು ಮದ್ಯಪಾನ ಮಾಡುವುದಿಲ್ಲ. ಆಲ್ ದ ಮೆಂಬರ್ಸ್ ಡು ನಾಟ್ ಅಕ್ಸೆಪ್ಟ್ ದಿಸ್ ಪ್ರಪೋಸಲ್. ಈ ಪ್ರಸ್ತಾವನೆಯನ್ನು ಎಲ್ಲ ಸದಸ್ಯರು ಒಪ್ಪುವುದಿಲ್ಲ. ಓನ್ಲಿ ಒನ್ ಪರ್ಸನ್ ಇನ್ ದ ಗ್ರೂಪ್ ಡು ನಾಟ್ ಅಗ್ರಿ ವಿತ್ ಮೀ. ಗುಂಪಿನಲ್ಲಿ ಒಬ್ಬ ವ್ಯಕ್ತಿ ಮಾತ್ರ ನನ್ನೊಂದಿಗೆ ಒಪ್ಪುವುದಿಲ್ಲ. ಅ ಫ್ಯೂ ಸ್ಟೂಡೆಂಟ್ಸ್ ಡು ನಾಟ್ ಕಂಪ್ಲೀಟ್ ದೈರ್ ಹೋಮ್ವರ್ಕ್. ಕೆಲವು ವಿದ್ಯಾರ್ಥಿಗಳು ತಮ್ಮ ಮನೆ ಪಾಠವನ್ನು ಪೂರ್ಣಗೊಳಿಸುವುದಿಲ್ಲ. ವೆರಿ ಲೆಸ್ ಪೀಪಲ್ ಡು ನಾಟ್ ಗೋ ಟು ಹೋಟೆಲ್. ಹೋಟೆಲ್ಗೆ ಹೋಗದ ಜನ ಕಡಿಮೆ. ತುಂಬ ಕಡಿಮೆ ಜನ ಹೋಟೆಲ್ಗೆ ಹೋಗುವುದಿಲ್ಲ ಅನ್ನುವಂತಹ ಅರ್ಥವನ್ನ ಈ ವಾಕ್ಯ ಕೊಡ್ತಾ ಇದೆ. ಐ ಡು ನಾಟ್ ಟಾಕ್ ಟು ಹರ್. ನಾನು ಅವಳೊಂದಿಗೆ ಮಾತನಾಡುವುದಿಲ್ಲ. ಐ ಡು ನಾಟ್ ಕನ್ವಿನ್ಸ್ ಹರ್. ನಾನು ಅವಳನ್ನು ಒಪ್ಪಿಸುವುದಿಲ್ಲ. ಐ ಡು ನಾಟ್ ಕಾಲ್ ಯು ಬ್ಯಾಕ್. ನಾನು ನಿನ್ನನ್ನು ಮರಳಿ ಕರೆಯುವುದಿಲ್ಲ. ಐ ಡು ನಾಟ್ ಅಪ್ರಿಷಿಯೇಟ್ ಹಿಸ್ ವರ್ಕ್. ಅವರ ಕೆಲಸವನ್ನ ನಾನು ಮೆಚ್ಚುವುದಿಲ್ಲ. ಐ ಡು ನಾಟ್ ಅಗ್ರಿ ವಿತ್ ಯು. ನಿನ್ನ ಜೊತೆ ಸಹಮತಿ ಇಲ್ಲ. ಅಂದ್ರೆ ನೀನು ಹೇಳೋದನ್ನ ನಾನು ಒಪ್ಪುವುದಿಲ್ಲ ಅನ್ನುವಂತಹ ಅರ್ಥವನ್ನ ಇದು ಕೊಡ್ತಾ ಇದೆ. ಐ ಡು ನಾಟ್ ಲಿಸನ್ ಟು ಹಿಮ್. ನಾನು ಅವನ ಮಾತನ್ನು ಕೇಳುವುದಿಲ್ಲ. ಮೈ ಸನ್ ಡಸ್ ನಾಟ್ ಮೇಕ್ ಮೀ ಸ್ಯಾಡ್. ನನ್ನ ಮಗ ನನಗೆ ಬೇಜಾರು ಮಾಡುವುದಿಲ್ಲ. ಮೈ ಫಾದರ್ ಡಸ್ ನಾಟ್ ಫೀಲ್ ಗುಡ್. ನನ್ನ ತಂದೆಯ ಆರೋಗ್ಯ ಸರಿಯಿಲ್ಲ. ಮೈ ಸಿಸ್ಟರ್ ಡಸ್ ನಾಟ್ ವಾಂಟ್ ಟು ಡ್ರಾಪ್ ಹರ್ ಸ್ಟಡೀಸ್. ನನ್ನ ತಂಗಿ ತನ್ನ ಅಧ್ಯಯನವನ್ನು ಬಿಡಲು ಬಯಸುವುದಿಲ್ಲ. ಮೈ ಫ್ರೆಂಡ್ ಡಸ್ ನಾಟ್ ಲೈಕ್ ಟು ಕ್ವಿಟ್ ಹಿಸ್ ಜಾಬ್. ನನ್ನ ಸ್ನೇಹಿತ ತನ್ನ ಕೆಲಸವನ್ನು ಬಿಡಲು ಇಷ್ಟಪಡುವುದಿಲ್ಲ. ಮೈ ಗ್ರ್ಯಾಂಡ್ ಫಾದರ್ ಯೂಶಲಿ ಡಸ್ ನಾಟ್ ಅಗ್ರಿ ವಿತ್ ಮೀ. ನನ್ನ ಅಜ್ಜ ಸಾಮಾನ್ಯವಾಗಿ ನನ್ನೊಂದಿಗೆ ಒಪ್ಪುವುದಿಲ್ಲ. ಹಾಗೆ ಮೈ ಸ್ಟೂಡೆಂಟ್ಸ್ ಡು ನಾಟ್ ಮೇಕ್ ಮಚ್ ನಾಯ್ಸ್ ಇನ್ ದ ಕ್ಲಾಸ್. ನನ್ನ ವಿದ್ಯಾರ್ಥಿಗಳು ತರಗತಿಯಲ್ಲಿ ಹೆಚ್ಚು ಗಲಾಟೆ ಮಾಡುವುದಿಲ್ಲ. ಇಟ್ ಡಸಂಟ್ ಸೂಟ್ ಹರ್. ಇದು ಅವಳಿಗೆ ಸರಿ ಹೊಂದುವುದಿಲ್ಲ. ಇಟ್ ಡಸ್ ನಾಟ್ ಸೀಮ್ ಗುಡ್. ಇದು ಚೆನ್ನಾಗಿ ಕಾಣುತ್ತಿಲ್ಲ. ಇಟ್ ಡಸ್ ನಾಟ್ ಲುಕ್ ಗುಡ್ ಫಾರ್ ಹಿಮ್. ಇದು ಅವನಿಗೆ ಚೆನ್ನಾಗಿ ಕಾಣುವುದಿಲ್ಲ. ಇಟ್ ಡಸ್ ನಾಟ್ ವರ್ಕ್ ವೆಲ್. ಇದು ಚೆನ್ನಾಗಿ ಕೆಲಸ ಮಾಡುವುದಿಲ್ಲ. ಇಟ್ ಡಸ್ ನಾಟ್ ಟೇಸ್ಟ್ ವೆಲ್. ಇದು ಚೆನ್ನಾಗಿ ರುಚಿಸುತ್ತಿಲ್ಲ. ಇಟ್ ಡಸ್ ನಾಟ್ ಮ್ಯಾಟರ್. ಇದು ವಿಷಯವಾಗುವುದಿಲ್ಲ. ಎವ್ರಿಬಡಿ ಡಸ್ ನಾಟ್ ಅಡ್ಮಿಟ್ ದ ಟ್ರೂತ್. ಎಲ್ಲರೂ ಸತ್ಯವನ್ನು ಒಪ್ಪಿಕೊಳ್ಳುವುದಿಲ್ಲ. ಎವ್ರಿ ಒನ್ ಡಸ್ ನಾಟ್ ಫೈಂಡ್ ದ ಕ್ಲಾಸ್ ಇಂಟ್ರೆಸ್ಟಿಂಗ್. ಪ್ರತಿಯೊಬ್ಬರೂ ತರಗತಿಯನ್ನ ಆಸಕ್ತಿದಾಯಕವಾಗಿ ಕಾಣುವುದಿಲ್ಲ. ಸಂಬಡಿ ಡಸ್ ನಾಟ್ ಬಿಲೀವ್ ಯು. ಯಾರೋ ಒಬ್ಬ ನಿಮ್ಮನ್ನು ನಂಬುವುದಿಲ್ಲ. ಸಮ್ಒನ್ ಡಸ್ ನಾಟ್ ಅಗ್ರಿ ವಿತ್ ಮೀ. ಯಾವನೋ ಒಬ್ಬ ನನ್ನೊಂದಿಗೆ ಒಪ್ಪುವುದಿಲ್ಲ. ನೋಬಡಿ ಅಡ್ಮಿಟ್ಸ್ ದ ಟ್ರೂತ್. ಯಾರೂ ಸತ್ಯವನ್ನು ಒಪ್ಪಿಕೊಳ್ಳುವುದಿಲ್ಲ. ನಥಿಂಗ್ ಗೋಸ್ ರೈಟ್. ಯಾವುದೂ ಸರಿ ಹೋಗುವುದಿಲ್ಲ. ದ ಕೌನ್ಸಿಲ್ ಡಸ್ ನಾಟ್ ಮೇಕ್ ಎನಿ ಡಿಸಿಷನ್. ಪರಿಷತ್ತು ಯಾವುದೇ ನಿರ್ಧಾರ ತೆಗೆದುಕೊಳ್ಳುವುದಿಲ್ಲ. ದ ಗವರ್ನಮೆಂಟ್ ಡಸ್ ನಾಟ್ ಮೇಕ್ ಗ್ರಾಂಟ್ಸ್. ಸರಕಾರ ಅನುದಾನ ನೀಡುವುದಿಲ್ಲ. ದ ಆರ್ಗನೈಸೇಷನ್ ಡಸ್ ನಾಟ್ ಮೊಬಿಲೈಸ್ ದ ಫಂಡ್. ಸಂಸ್ಥೆಯು ನಿಧಿಯನ್ನು ಸಂಗ್ರಹಿಸುವುದಿಲ್ಲ.
ದ ಕಂಪನಿ ಡಸ್ ನಾಟ್ ಗಿವ್ ಡಿವಿಡೆಂಡ್ ದಿಸ್ ಇಯರ್. ಕಂಪನಿಯು ಈ ವರ್ಷ ಲಾಭಾಂಶವನ್ನು ನೀಡುವುದಿಲ್ಲ. ದ ಯೂನಿವರ್ಸಿಟಿ ಡಸ್ ನಾಟ್ ಪೋಸ್ಟ್ಪೋನ್ ದ ಎಕ್ಸಾಮ್. ವಿಶ್ವವಿದ್ಯಾಲಯವು ಪರೀಕ್ಷೆಯನ್ನು ಮುಂದೂಡುವುದಿಲ್ಲ. ದ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಡಸ್ ನಾಟ್ ಮೀಟ್ ಅಗೈನ್. ಆಡಳಿತ ಮಂಡಳಿ ಮತ್ತೆ ಸಭೆ ನಡೆಸುವುದಿಲ್ಲ. ರಾಹುಲ್ಸ್ ಪಾಲಿಟಿಕ್ಸ್ ಡು ನಾಟ್ ಟ್ರಬಲ್ ಮೀ. ರಾಹುಲನ ರಾಜಕೀಯ ನನಗೆ ತೊಂದರೆ ಕೊಡುವುದಿಲ್ಲ. ಹಿಸ್ ಹೌಸ್ ಡಸ್ ನಾಟ್ ಅಕಾಮಡೇಟ್ ಅಸ್. ಅವರ ಮನೆಯಲ್ಲಿ ನಮಗೆ ಅವಕಾಶವಿಲ್ಲ, ಅಂದ್ರೆ ಅವರ ಮನೆಯಲ್ಲಿ ನಮಗೆ ಜಾಗ ಆಗೋದಿಲ್ಲ ಅನ್ನುವಂತಹ ಅರ್ಥವನ್ನ ಇದು ಕೊಡ್ತಾ ಇದೆ. ರಾಧಾಸ್ ಐಡಿಯಾ ಡಸ್ ನಾಟ್ ವರ್ಕ್ ಹಿಯರ್. ರಾಧಾಳ ಆಲೋಚನೆ ಇಲ್ಲಿ ಕೆಲಸ ಮಾಡುವುದಿಲ್ಲ. ಹರ್ ಮದರ್ ಡಸ್ ನಾಟ್ ಹಲೋ ಹರ್ ಟು ಗೋ ಔಟ್. ಅವಳ ತಾಯಿ ಅವಳನ್ನು ಹೊರಗೆ ಹೋಗಲು ಬಿಡುವುದಿಲ್ಲ. ಟುಡೇಸ್ ಟಿವಿ ಪ್ರೋಗ್ರಾಮ್ ಡಸ್ ನಾಟ್ ಡಿಸ್ಟರ್ಬ್ ಮೀ ಮಚ್. ಇಂದಿನ ಟಿವಿ ಕಾರ್ಯಕ್ರಮ ನನಗೆ ಹೆಚ್ಚು ತೊಂದರೆ ಕೊಡುವುದಿಲ್ಲ. ದ ಕಂಪನೀಸ್ ಪಾಲಿಸಿ ಡಸ್ ನಾಟ್ ಹೆಲ್ಪ್ ಎಂಪ್ಲಾಯೀಸ್. ಕಂಪನಿಯ ನೀತಿಯು ಉದ್ಯೋಗಿಗಳಿಗೆ ಸಹಾಯ ಮಾಡುವುದಿಲ್ಲ. ಸೊ ಇಲ್ಲಿ ನೀವು ಈ ಕ್ಲಾಸ್ನಲ್ಲಿ ಸಬ್ಜೆಕ್ಟಿನ ಬಗ್ಗೆ ಹೆಚ್ಚು ಗಮನವನ್ನ ಕೊಡಬೇಕಾಗುತ್ತೆ. ಹೆಚ್ಚು ಓರಲ್ ಪ್ರಾಕ್ಟೀಸ್ ಅನ್ನ ಮಾಡಿ. ಸಾಧ್ಯವಾದಷ್ಟು ಎಲ್ಲ ವಾಕ್ಯಗಳನ್ನು ಬೇರೆ ಬೇರೆ ಆಯಾಮಗಳಲ್ಲಿ ಅಭ್ಯಾಸ ಮಾಡಲಿಕ್ಕೆ ಪ್ರಯತ್ನ ಪಡಿ. ಹೇಗೆ ಅಭ್ಯಾಸ ಮಾಡಬೇಕು ಅನ್ನೋದಕ್ಕೆ ನೀವು 8th ವಿಡಿಯೋನ ರೆಫರ್ ಮಾಡಿ. ಈ ಕ್ಲಾಸ್ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಅನ್ನು ಕೊಡಿ. ಹೊಸದಾಗಿ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ. ಮುಂದಿನ ಕ್ಲಾಸ್ನಲ್ಲಿ ಮತ್ತೆ ಸಿಗೋಣ. ಥ್ಯಾಂಕ್ ಯು ಫ್ರೆಂಡ್ಸ್.